ದೇಶದಲ್ಲಿ ಹಲವಾರು ಪಕ್ಷಗಳೊಂದಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಮೈತ್ರಿಯನ್ನು ಮಾಡಿಕೊಂಡು ಕೆಲವು ಪಕ್ಷಗಳನ್ನು NDA ಪಕ್ಷದ ಅಂಗಪಕ್ಷವಾಗಿ ಸ್ವೀಕಾರ ಮಾಡಿ ನಾವು ಇವತ್ತು ಕೇಂದ್ರ ಸರ್ಕಾರವನ್ನು ರಚನೆಯನ್ನು ಮಾಡಿದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರೀಜನಲ್ ಪಾರ್ಟಿ ಆದಂಥ ಪ್ರಾದೇಶಿಕ ಪಕ್ಷವಾದಂಥ JDS ಪಕ್ಷವನ್ನು ನಮ್ಮ ಪಕ್ಷಕ್ಕೆ ಅವರು ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಕೇಂದ್ರದ ವರಿಷ್ಠರೊಂದಿಗೆ ಮಾತುಕತೆಯನ್ನು ಮಾಡಿ 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡ್ರು. ಆ ಮೈತ್ರಿ ಪಕ್ಷದ ಅಂಗವಾಗಿ ಹಾಸನದಲ್ಲಿ JDS ಪಕ್ಷಕ್ಕೆ ನಾವು ಲೋಕಸಭಾ ಟಿಕೆಟನ್ನು ಬಿಟ್ಕೊಡೋಂಥ ಅನಿವಾರ್ಯತೆ ಬಂತು. ತಮಗೆಲ್ಲ ಗೊತ್ತಿರೋ ವಿಚಾರ ಅದು. ನಾನು ಅವ್ರ ಕುಟುಂಬದ ಸದಸ್ಯನಿಗೆ ಟಿಕೆಟನ್ನು ಕೊಡಬೇಡಿ ಅಂತೇಳಿ ಹಿಂದೆಯೇ ಕೇಂದ್ರದ ನಾಯಕರಿಗೆ, ವರಿಷ್ಠರುಗಳಿಗೆ ಮತ್ತು ಪ್ರಮುಖ ಜವಾಬ್ದಾರಿತ ವ್ಯಕ್ತಿಗಳಿಗೆ ನಾನು ಪತ್ರವನ್ನು ಕೂಡ ಬರೆದಿದ್ದೆ. ಆ ಪತ್ರ ಕೂಡ ರಿವೀಲ್ ಆಗಿತ್ತದು. ಕಾರಣ, ಆತನ ಮೇಲೆ ಗುರುತರವಾದಂಥ ಹಲವಾರು ಆರೋಪಗಳು ಕಂಡು ಬರ್ತಾ ಇದ್ದಾವೆ. ಇಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಹೇಳಿದಾಗ ಅದನ್ನು ಹಲ್ಲೆಗಳಿದ್ರು. ನಂತರ ತಾವೆಲ್ಲ ನೋಡಿದರೆ ಇವತ್ತು ಏನಾಗಿದೆ, ಇವತ್ತು ನಮ್ಮ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಅಂತೇಳಿ ಎಷ್ಟು ಹೀನಾಯವಾಗಿ ಸೋತು ಇವತ್ತು NDA ಪಕ್ಷಕ್ಕೆ ಇವತ್ತು ಅಗೌರವ ತರುವಂಥ ಕೆಲಸಗಳು ಕೂಡ ನಮ್ಮ ಹಾಸನ ಜಿಲ್ಲೆಯಿಂದ ಆಯ್ತದು 2024 ಚುನಾವಣೆಯಲ್ಲಿ. ಅವರ ಕುಟುಂಬದ ಕಡು ವೈರಿಯಾಗಿ, ರಾಜಕೀಯ ಬದ್ಧ ವೈರಿಯಾಗಿದ್ದಂಥವನ್ನು ಕೂಡ ನಾನು ಅನಿವಾರ್ಯವಾಗಿ ಪಕ್ಷದ ಹೈಕಮಾಂಡ್ ಸೂಚನೆ ಮೇರೆಗೆ ನಾವಲ್ಲಿ 2024 ಚುನಾವಣೆಯಲ್ಲಿ NDA ಮೈತ್ರಿ ಪಕ್ಷದ ಅಭ್ಯರ್ಥಿ ಪರವಾಗಿ ನಾವು ಚುನಾವಣೆಯನ್ನು ಮಾಡಬೇಕಾದ ಪರಿಸ್ಥಿತಿ ಬಂತು. ನಾವು ಮತದಾರರಿಂದ ನಮ್ಮ ಸ್ವಾಭಿಮಾನವನ್ನು ಸೈಡಿಗಿಟ್ಟು ಅವ್ರನ್ನ ನಮ್ಮ NDA ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ವ್ಯಕ್ತಿಯ ಹೆಸರು ಮುಖ್ಯ ಅಲ್ಲ, ನಮಗೆ ಪಕ್ಷದ ವರ್ಚಸ್ಸು ಮತ್ತು ಪಕ್ಷದ ಗೌರವ ಮುಖ್ಯ ಅಂತೇಳಿ ನಾವು ಸ್ವಾಭಿಮಾನವನ್ನು ಸೈಡಿಗಿಟ್ಟು ನಾವು ಕೆಲಸವನ್ನು ಮಾಡಿ NDA ಪಕ್ಷಕ್ಕೆ ನಾವು ಟಿಕೆಟನ್ನು ಕೊಟ್ಟ ನಂತರ ನಾವು ಚುನಾವಣೆ ಪ್ರಚಾರವನ್ನು ಮಾಡಿದ್ವು. ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ JDS ಪಕ್ಷ ನಮ್ಮ ಜೊತೆ ಅಲಯನ್ಸ್ ಆದ ನಂತರ ಕೇವಲ 2 ಸೀಟ್ಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಅವಕಾಶ ಆಯಿತು. ಒಂದು ಕೋಲಾರ, ಒಂದು ನಮ್ಮದು. ಸೊ ಮಂಡ್ಯದಲ್ಲಿ ಮತ್ತು ಕೋಲಾರದಲ್ಲಿ ಗೆದ್ದಂಥ ಈ 2 ಪಕ್ಷ, 2 ಟಿಕೆಟ್ಗಳು, ಅವರ ಪಕ್ಷದ 2 ಜನ ಅದರಲ್ಲಿ ಗೆದ್ದರು. ಇಬ್ಬರೂ ಕೂಡ ನಮ್ಮಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಸ್ಥಾನವನ್ನು ಕೇಂದ್ರದ ನಾಯಕರುಗಳು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೊಟ್ಟು ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಯಿತು. ಇವತ್ತು NDA ಪಕ್ಷದ ನಾಯಕರಾಗಿ, ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು. ಅವರು ಕೇಂದ್ರ ಸಚಿವರಾದ ನಂತರ ಏನೇನು ಬೆಳವಣಿಗೆಗಳಾಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಮಾನ್ಯ ಕುಮಾರಸ್ವಾಮಿ ಅವರ ಸಹೋದರ ಅವರೇ ಸದನದಲ್ಲಿ ಹೇಳಿದಾರಲ್ಲಿ, ಸುಮಾರು 35 ವರ್ಷ 8 ಬಾರಿ 7ರಿಂದ 8 ಬಾರಿ ನಾನು ಶಾಸಕನಾಗಿದ್ದೀನಿ. ನಾನು ನಮ್ಮ ತಂದೆಯ ಜೊತೆ 40 ವರ್ಷಗಳಿಂದ ಸುದೀರ್ಘ ರಾಜಕೀಯದಲ್ಲಿ ನಾನು ಬೆಳೆದು ಬಂದಂಥ ವ್ಯಕ್ತಿ. ನಾನು ಭಾಳ ಅನುಭವ ಇದೆ ನನಗೆ ಅಂತಂತೇಳಿ ಮಾನ್ಯ ರೇವಣ್ಣವರು ಕೂಡ ಸದನದಲ್ಲಿ ಹೇಳಿದಾರಲ್ಲಿ. ಅವರ ಭಾಷೆಗೆ ನಮ್ಮದು ಯಾವುದೇ ವ್ಯತಿರಿಕ್ತವಾದಂಥ ಹೇಳಿಕೆ ಇಲ್ಲ. ಆದರೆ ರೇವಣ್ಣವರು ತನ್ನ ಮಗನನ್ನೇ 2024 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾವು ನಮ್ಮ ಸ್ವಾಭಿಮಾನವನ್ನು ಒತ್ತೆಗಿಟ್ಟು ನಾವಲ್ಲಿ ಪಕ್ಷದ ಗೌರವವನ್ನು ಕಾಪಾಡಬೇಕು ಅಂತಂದೇಳಿ ನಾವು ಚುನಾವಣೆಯನ್ನು ಮಾಡ್ದ ಅವನ ಮಗನ ಪರವಾಗಿ, ಪ್ರಜ್ವಲ್ ರೇವಣ್ಣನ ಪರವಾಗಿ ನಾವು ಇವತ್ತು ಅದು ಎಷ್ಟು ನೋವನ್ನು ಅನುಭವಿಸಿದ್ದೀವಿ ಅಂತಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ, ದೇಶಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮಣಿದು ನಾವು ನಿಮಗೆ ಸರೆಂಡರಾಗಿ ಕೆಲಸ ಮಾಡಿದಾಗ ನೀವು ಸದನದಲ್ಲಿ ಅದು ಎಲ್ಲೋ ಒಂದು ಯಾವುದೋ TV ಮಾಧ್ಯಮ ಹೇಳಿಕೆ ಕೊಟ್ಟದ್ದಲ್ಲ, ಮತ್ತೆಲ್ಲ ರೋಡಲ್ಲಿ ರಸ್ತೆಯಲ್ಲಿ ಮಾತಾಡಿರುವಂಥದ್ದಲ್ಲ, ಯಾವುದೇ ಕಾರ್ಯಕ್ರಮ ಮಾತಾಡಿರುವಂಥದ್ದಲ್ಲ. ಗಂಭೀರವಾದಂಥ ವಿಚಾರವನ್ನು ಸದನದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕಡತದಲ್ಲಿ ದಾಖಲೆಗಳು ಸಿದ್ಧವಾಗೋಂಥ ಸಂದರ್ಭದಲ್ಲಿ, ಅಂದರೆ ರೆಕಾರ್ಡ್ ಆಗೋವಂಥದ್ದು,
ಆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷ ಮಾತ್ರ ಇರೋದು, BJP ಪಕ್ಷ ಇಲ್ಲ, ಅಲ್ಲಿರೋದು ಓನ್ಲಿ ಕಾಂಗ್ರೆಸ್ಸು JDS ಮಾತ್ರ ಫೈಟು, BJP ನಮ್ಮ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಅಂತಂತೇಳಿ ನಮ್ಮ NDA ಮೈತ್ರಿ ಪಕ್ಷದ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥ JDS ವರಿಷ್ಠರ ಸುಪುತ್ರನಾಗಿ ತನ್ನ ಮಗನನ್ನೇ MP ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸಿದಂಥ ಒಬ್ಬ ಅಭ್ಯರ್ಥಿಯ ತಂದೆಯಾಗಿ, NDA ಅಭ್ಯರ್ಥಿಯ ತಂದೆಯಾಗಿ ನೀವು ಹಾಸನ ಜಿಲ್ಲೆಯಲ್ಲಿ BJP ಪಕ್ಷವೇ ಇಲ್ಲ ಅಂತಂದು ಹೇಳಿಕೆ ಕೊಡುವಂಥದ್ದು ಎಷ್ಟು ಮೂರ್ಖತನ ತಮ್ಮದು. ಇದರ ಹಿಂದಿನ ಉದ್ದೇಶ ಏನು ಅಂತಂತೇಳಿ ರೇವಣ್ಣವರು ಅದನ್ನು ಬಹಿರಂಗಪಡಿಸ್ಬೇಕಲ್ಲಿ. ನಮಗೂ ಒಂದು ತಾಳ್ಮೆ ಸಹನೆ ಅನ್ನೋದು ಎಲ್ಲದೂ ಇದೆ. ಆ ತಾಳ್ಮೆ ಸಹನೆ ಕಟ್ಟೆ ಹೊಡೆದಾಗ ನಾವು ಅನಿವಾರ್ಯವಾಗಿ ನಾವು ತಿರುಬೀಳೋ ಪರಿಸ್ಥಿತಿ ಬರ್ತದೆ. ನಿಮ್ಮ ಕುಟುಂಬ ಬೀದಿ ಪಾಲಾದಾಗ 2024 ಚುನಾವಣೆಯಲ್ಲಿ ತಾವು ಬೀದಿಲಿ ಬಂದು ಬಟ್ಟೆ ಬಿಟ್ಟು ನಿಂತ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನು ಕಾಪಾಡಿದವರು ಇದೇ BJP ಪಕ್ಷದ ಪ್ರಮುಖ ನಾಯಕರೊಬ್ಬರು, ಅದು ನಾನೇ. ನಿಮ್ಮ ಹತ್ರ ಯಾರು ತಿಂದು ಉಂಡು ಮಜಾ ಮಾಡಿ ನಿಮ್ಮ ಮನೆ ಪೂರ್ತಿ ಗುಡಿಸಿ ಗುಂಡಾಂತರ ಮಾಡಿದ್ರು, ಅವರೆಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ 2024 ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನು ಮುಗಿಸಕ್ಕೆ ನಿಂತ್ಕೊಂಡ್ರು. ಅಲ್ಲಿ ಒಬ್ಬ ನಿಮ್ಮ ಪಕ್ಷದ ವಿರೋಧಿ, ರಾಜಕೀಯ ವಿರೋಧಿಗೆ ಜೊತೆ ಸೇರಿ ಇಡೀ ಸೈನ್ಯ ಸೇರಿತ್ತು. ನಿಮ್ಮ ಹತ್ರ ದುಡ್ಡು ಮಾಡ್ಕೊಂಡಿರ್ಬೋದು, ಅಧಿಕಾರ ತಗೊಂಡಿರ್ಬೋದು, ಆಸ್ತಿ ಮಾಡ್ಕೊಂಡಿರ್ಬೋದು, ಬಟ್ ಇನ್ನಿತರ ಅನುಕೂಲಗಳನ್ನ ಪಡ್ಕೊಂಡಿರುವಂಥವ್ರು, ಬೇರೆ ಬೇರೆ ಅನುಕೂಲಗಳು, ಅದು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅವರೆಲ್ಲರೂ ಕೂಡ ಆ ಮನೆಯಲ್ಲೇ ಇದ್ದರು. ಆ ಸಂದರ್ಭದಲ್ಲಿ ನನಗೂ ಕೂಡ ಹಲವಾರು ಆಮಿಷಗಳು ಬಂದು ಅಲ್ಲಿ. ನಾನು ಒಂದು ಸಲ ಹೇಳಿದ್ದೆ, ಬೌರಿಂಗ್ ಕ್ಲಬ್ನಲ್ಲಿ ನನಗೆ ಇಷ್ಟು ದುಡ್ಡನ್ನು ಕೊಡಕ್ಕೆ ಬಂದಿದ್ರು ಅಂತೇಳಿ, ವಿತ್ ವಿಡಿಯೋ ಫೋಟೋ ತೆಗಿರಿ ಅಂತ ಹೇಳಿದ್ರು ನಾವಲ್ಲಿ. ಅಷ್ಟೆಲ್ಲ ನಮಗೆ ಅನುಕೂಲಗಳು ಮಾಡಿಕೊಡ್ತೀವಿ ಅಂತ ಹೇಳಿ ಕೂಡ ನಾವಲ್ಲಿ ಪಕ್ಷದ ಸ್ವಾಭಿಮಾನಕ್ಕೋಸ್ಕರ, ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಕಟ್ಟಾಳಾಗಿ ನಾನು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿದೆ ನಾವಲ್ಲಿ. ಮೊನ್ನೆ ರೇವಣ್ಣವರೇ, ನಾನು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಬೇಕಾರೆ ನಿಮ್ಮ ತಂದೆಯವರು ನನ್ನ ಕರೆಸಿ ಏನು ಹೇಳಿದರು, ನಿಮ್ಮ ತಮ್ಮನವರು ನಿಮ್ಮ ಕುಟುಂಬದ ಉಳಿವಿಗಾಗಿ ಏನು ಹೇಳಿದರು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನಾನು ಯಾರೋ ನಿಮ್ಮ ನೆಂಟ ಸಂಬಂಧಿ ಅಲ್ಲ, ಬೇರೆ ಇನ್ಯಾರೋ ಅಲ್ಲ. ನಾನು ಕೂಡ ಒಂದು ರಾಷ್ಟ್ರೀಯ ಪಕ್ಷದ ನಾಯಕನಾಗಿ, ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನನ್ನು ಕರೆಸಿದ್ದವರಲ್ಲಿ. ಅವತ್ತು ನಾನು ಬಂದಿದ್ದು ದೇವರಾಜೇಗೌಡ ಅಂತ ಬರಲಿಲ್ಲ ಅಲ್ಲಿ ನಿಮ್ಮ ಹತ್ರ. NDA ಮೈತ್ರಿ ಪಕ್ಷದ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ನಾನು ನಿಮ್ಮ ತಂದೆಗೆ ಅವತ್ತು ಮಾತನ್ನು ಕೊಟ್ಟು ಬಂದೆ. ನಾನಲ್ಲಿ ನನ್ನ ಮಾತನ್ನು ಉಳಿಸ್ಕೊಂಡೆ ಅವತ್ತು ನಾನು. ನೀವು ನಿಮ್ಮ ನೈತಿಕತೆ ಇದ್ದರೆ ನಿಮ್ಮ ಕುಟುಂಬ ರೋಡಿ ಬಂದು ನಿಂತಾಗ ಸಂದರ್ಭದಲ್ಲಿ ಕಷ್ಟದಲ್ಲಿ ಕಾಪಾಡಿದಂಥ ಕೈ ಹಿಡಿದಂಥ ವ್ಯಕ್ತಿಗಳು BJP ಪಕ್ಷದವರನ್ನು ಮರಿವು ಇಲ್ಲ, ನಿಮ್ಮಲ್ಲಿ ಏನಾರು ಒಂದು ಸ್ವಾಭಿಮಾನ ಇದ್ದಿದ್ರೆ ಕೂಡಲೇ ಈ ಕ್ಷಣದಲ್ಲಿ ನೀವಲ್ಲಿ ರಾಜ್ಯದ ಜನತೆ ಮುಂದೆ ಬಂದು ನೀವು ಕ್ಷಮೆನೇ ಕೇಳಬೇಕು. ನೀವು ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಈ ಬಾರಿ 2 ಶಾಸಕರು ಗೆದ್ದಿದ್ದಾರೆ. ಕೆಲವು ಅಲ್ಪ ಅಂತರ ಮತಗಳಿಂದ ಸ್ಥಳೀಯ ಶಾಸಕರಾದ ಹಾಸನದ ಒಬ್ಬ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ. ಲಕ್ಷಾಂತರ ಮತಗಳನ್ನು ನಾವು ಭಾರತೀಯ ಜನತಾ ಪಕ್ಷ ಇವತ್ತು ಕ್ರೋಢೀಕರಣ ಮಾಡಿ ಇವತ್ತು ಪಕ್ಷ ಸಂಘಟನೆಗೆ ನಿಂತಿದೆ. ಇಲ್ಲಿ ನೀವು ಚಿಕ್ಕಪುಟ್ಟ ವ್ಯತ್ಯಾಸ ಆದಾಗ NDA ಮೈತ್ರಿ ಪಕ್ಷದ ವರ್ಚಸ್ಸು ಉಳಿಸೋ ಕೆಲಸ ಮಾಡಬೇಕು. ನೀವಲ್ಲಿ ನೀವು ಆ ಪಕ್ಷವೇ ಇಲ್ಲ, ನಮ್ಮದೇ ಸಾಮ್ರಾಜ್ಯ ಅಂತ ಹೋಯ್ತು ಅಂದಮೇಲೆ ನಾವು ನಿಮ್ಮ ಜೊತೆ ಯಾಕೆ ನಾವು ಒಂದು ನಯ ವಿನಯದಿಂದ ನಡ್ಕೋಬೇಕು ನಾವಲ್ಲಿ. ನಾನು ಏನಾದ್ರು 1 ಸೆಕೆಂಡ್ ಉಗ್ರ ಅವತಾರ ತಾಳಿದ್ದೆ 2024 ಚುನಾವಣೆಯಲ್ಲಿ, ಇಷ್ಟೊತ್ತಿಗೆ ಇವತ್ತಿಗೆ ಕರ್ನಾಟಕದಲ್ಲಿ ನಿಮ್ಮ ಕುಟುಂಬದ ಹೆಸರು ಅಳಿಸೋಯ್ತಾ ಇತ್ತು. ರೇವಣ್ಣವರೇ, ಇವತ್ತು ಕಾಲ ಮಿಂಚಿಲ್ಲ. ನಾವು ಈ ದೇಶದ ಮಣ್ಣಿನ ಮಗ, ಈ ಜಿಲ್ಲೆಯಿಂದ ಆಯ್ಕೆಯಾಗಿ ಹೋದಂಥ ಒಬ್ಬ ವ್ಯಕ್ತಿ, ರಾಜ್ಯದ ಒಬ್ಬ ಪ್ರತಿಷ್ಠಿತ ನಾಯಕನಾಗಿ ಬೆಳೆದು ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟ ಹಾರಿಸಿದ್ರೆ ಒಂದೇ ಕಾರಣಕ್ಕೆ ನಾವು ಎಲ್ಲವನ್ನು ಮರೆತು ನಾವು ಸ್ವಾಭಿಮಾನವನ್ನು ಸೈಡಿಗಿಟ್ಟು ನಿಮ್ಮ ಜೊತೆ ಕೈ ಜೋಡಿಸಿದ್ವಿ. ನಾವಲ್ಲಿ ಪದೇ ಪದೇ ನಮ್ಮ ಸ್ವಾಭಿಮಾನದ ಮೇಲೆ ನೀವು ಈ ರೀತಿ ದಾಳಿಯನ್ನು ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಅಲ್ಲಿ ಯಾರೋ ಕೆಲವರು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಂತಾರೆ, ಒಳ ಒಪ್ಪಂದ ಮಾಡ್ಕೊಳ್ಳಂತಾರೆ, ಮುಂದೆ ಅಧಿಕಾರ ಬೇಕಂತ ಅಲಿಯುವಂಥ ನಿಮ್ಮ ಜೊತೆ ಒಪ್ಪಂದ ಮಾಡ್ಕೋಬೋದು. ಅಧಿಕಾರ ಯಾವುದು ಶಾಶ್ವತವಲ್ಲ. ನಾವೆಲ್ಲ ನೋಡಿದ್ದೀವಿ, ಬಿಹಾರದಲ್ಲಿ ಯಾವುದೋ ಒಂದು ಸಂಗೀತದಲ್ಲಿ